ಸಂಘಟನೆ 31ನೇ ತಾರೀಕು ರಾಜಭವನ ಚಲೋ ಇದೆ, ದಯವಿಟ್ಟು ನಾವೆಲ್ಲ ಅಲ್ಲಿ ಹೋಗೋಣ ಬೆಂಗಳೂರಿಗೆ ಅಂತ ಹೇಳ್ತಾ, ಏನಾದ್ರೂ ರಾಜ್ಯಪಾಲರು ಇದನ್ನ ನಮ್ಮ ಸಿದ್ದರಾಮಯ್ಯ ವಿರುದ್ಧ ಕೊಟ್ಟಿರುವಂಥ ಪ್ರಾಸಿಕ್ಯೂಷನ್ ಬಗ್ಗೆ ವಾಪಸ್ ತಗೊಂಡಿಲ್ಲ ಅಂದರೆ ನಾವು ಪ್ರತಿದಿನ ನಾವು ಹೋರಾಟ ಮಾಡ್ತೇವೆ ಅಂತ ರಾಜ್ಯಪಾಲರನ್ನ ನಮ್ಮ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಹೇಳ್ತಾ ಇದ್ರ ಮುಖಾಂತರ. ನೋಡಿ, ಇವರು ಬಂದಾಗಿಂದನೂ ಅಷ್ಟೇ ಬಂದ ತಕ್ಷಣ ಇವರು ನಮ್ಮ ಲೀಡರ್ಗಳಿಗೆಲ್ಲ ಎದುರಿಸೋದು. ಫಸ್ಟ್ ಬಂದ ತಕ್ಷಣ ಸೆಕೆಂಡ್ ಹ್ಯಾಂಡ್ ಅಂತ ಹೇಳ್ಬಿಟ್ಟು ನಮ್ಮ ರಾಹುಲ್ ಗಾಂಧಿನ ಹೊರಗಡೆ ಹಾಕ್ಲಿಕ್ಕೆ ಹೋದ್ರು. ಅದು ಕೂಡ ಏನಾಗದೆ ಬಂದು ನಮ್ಮ ರಾಹುಲ್ ಗಾಂಧಿಯವರ ಸದಸ್ಯತ್ವನೇ MP ಸದಸ್ಯತ್ವನೇ ನಮ್ಮ ಅನರ್ಹಗೊಳಿಸಿದಂಥ ನಾಯಕರು ಇವರು. ಮತ್ತೆ ನಮ್ಮ ಖರ್ಗೆ ಸಾಹೇಬರು ಕೂಡ ಅದನ್ನಲ್ಲಿ ಡೆಕ್ಕನ್ನಲ್ಲಿ ಸಿಕ್ಕಾಕೊಂಡಿರೋ ಅವರು ಕೂಡ ದೂರ ಅಂತ ತಂದವರು ಇವರು. ಮತ್ತೆ ನಮ್ಮ DK ಶಿವಕುಮಾರ್ ಕೂಡ ಎದುರಿಸಿ ಇಡಿ ಅಂತ ಹೇಳಿ ಅವರು ಕೂಡ ಜೈಲಿಗೆ ಇವರು. ಆದರೆ ನಾವು ಯಾವುದೇ ಕಾರ್ಯಕರ್ತರು ಇಷ್ಟೆಲ್ಲ ಆದ್ರೇನು ಯಾವುದೇ ಕಾರ್ಯಕರ್ತರು ನಾವು ಕುಂದೋದಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಗಟ್ಟಿಯಾಗಿದ್ದೇವೆ. ಇದು BJPಯವರ ವಿರುದ್ಧ ಮತ್ತೆ ಮೋದಿಯವರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ನೀವೇನಾದರೂ ರಾಜ್ಯಪಾಲರನ್ನ ವಾಪಸ್ ತಗೊಂಡಿಲ್ಲ ಅಂದ್ರೆ ನಾವು ನಾಯಕರುಗಳೆಲ್ಲ ಸೇರಿಕೊಂಡು ಸುಳ್ಳೆಗಲ್ ಕೂಡ ನಾವು ಕಂಟಿನ್ಯೂಸ್ ಆಗಿ ನೀವು ತಗೋಬೇಕು. ನಮ್ಮ ಮಾಡಿಲ್ಲ ಅಂದ್ರೆ ನಿಮ್ಮಗಳಿಗೆ ನಾವು ಸರಿಯಾದ ಪಾಠವನ್ನು ಕಲಿಸ್ತೇವೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇನು ನಾವು ಏರಿಗಳಲ್ಲ, ಸುಮ್ಮನೆ ಯಾರೋ ನಮ್ಮ ಅಬ್ರಾಹ್ಮ ಅಂತೇಳಿ 20 ಕೋಟಿ 20 ಲಕ್ಷ ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಸ್ಕೊಂಡ್ ಬಂದಂತ ಅವರ ಕಾಗದ ತಗೊಂಡು ನೀವು ಅದನ್ನ ಇಟ್ಕೊಂಡು ಮುಂದೆ ಇಟ್ಕೊಂಡು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀರಾ. ಇದು ಎಲ್ಲಿ ತಿಳ್ಕೊಂಡಿರ್ಬೇಕು ನಮ್ಮ ಪತ್ರಿಕೋದ್ರಲ್ಲಿ. ಆವಾಗ ನಮ್ಮ ನಾಯಕರು ಹೇಳ್ತಾ ಇದ್ರು, ಎಲ್ಲಿದೆ ಸ್ವಾಮಿ, ಒಬ್ಬ ಜಾಗ ತಗೊಂಡಾಗ ಸರ್ಕಾರ ತಗೊಂಡಾಗ ನೀವು ಹೌಸಿಂಗ್ ಬೋರ್ಡ್ ಆಗಲಿ KIDB ಇನ್ನಿಕೇರಿಯಾಗಲಿ ಮತ್ತೆ ಯಾವುದಕ್ಕಾದ್ರೂ ಜಾಗ ತಗೊಂಡಾಗ ಈಗ ಮೊದಲು ಇತ್ತು ಹಣ ಕೊಡ್ತಾ ಇದ್ರು, ಹಣ ಕೊಡೋ ಬದಲು ಅರ್ಧಕ್ಕರ್ಧ 60-40 ಅಂತ ಕೊಡೋದು ಇದು ನಿಯಮ, ಸರ್ಕಾರದ ನಿಯಮ ಇದೆ. ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಸಿದ್ದರಾಮಯ್ಯ ಲೆಟರ್ ಬರ್ತಾವ್ರ, ಅವ್ರು ಸಿದ್ದರಾಮಯ್ಯ ಹೆಂಡತಿ ಲೆಟರ್ ಬರ್ತಾವ್ರ, ನೀವೇ ತಗೊಂಡಿದ್ದೀರಾ, ಕೊಟ್ಟಿರೋದಕ್ಕೆ ಜಾಗ ಕೊಟ್ಟಿರ, ಬದಲಿ ಜಾಗ ಕೊಟ್ಟಿದ್ದು ತಪ್ಪ, ಅವ್ರೇನು ಜಾಗ ಕೊಟ್ಟರೆ ಖುಷಿ ಕೊಡ್ಲಿಕ್ಕೆ ಆಗ್ತದ? ಅದನ್ನ ಬಿಟ್ಟುಬಿಟ್ಟು ನೀವೆಲ್ಲ ಸುಮ್ಮನೆ ಯಾರೋ ಕೊಟ್ಟು ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಕೂಡ ಸೇರ್ಸಿದ್ರು. ಯಾರೊಬ್ಬ ಅಬ್ರಾಹ್ಮನ್ ಕೊಟ್ಟಂತ ಒಬ್ಬ ಚೀಮಾರಿ ಹಾಕೊಂಡು ಹೈಕೋರ್ಟ್ ಚೀಮಾರಿ ಹಾಕೊಂಡಂತ ಜನಕ್ಕೆ ಅದು ಸಾಕಾಗೋದಿಲ್ಲ ಅಂದ್ರೆ ಇನ್ನಿಬ್ಬರು ಕೊಟ್ಕೊಂಡು ಕುತಂತ್ರ ಮಾಡ್ಕೊಂಡು ನೀವು ಮಾಡ್ತಾ ಇದ್ದೀರಾ. ಅವೆಲ್ಲ ನಮ್ಮ MLA 135 ಜನ ಇದ್ದಾರೆ. ಅದರೊಟ್ಟಿಗೆ ನಾವು ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಇದ್ದೇವೆ. ನೀವು ದಯವಿಟ್ಟು ಅಮಿತ್ ಶಾ ಅವರಿಗೆ ಮತ್ತೆ ನಮ್ಮ ಮೋದಿ ಅವರಿಗೆ ಹೇಳ್ತೇನೆ, ದಯವಿಟ್ಟು ರಾಜ್ಯಪಾಲರನ್ನು ಕರ್ಕೊಳ್ಳಿ. ಇಲ್ಲಾಂದ್ರೆ ನಾವು ಹೋಗಿ ರಾಜ್ಯಪಾಲರ ಮನೆ ಮುಂದೆ ಮುಖ್ಯ ಹಾಕಿ ಅವ್ರು ಹೋಗೋವರೆಗೂ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ.